ವಾತಾತ್ಮಜಂ ವಾನರಯೂತಮುಖಂ ಶ್ರೀರಾಮಧೂತಂ ಶರಣಂ ಪ್ರಪದ್ಯೆ. ಮೊಟ್ಟ ಮೊದಲಿಗೆ ಶ್ರೇಷ್ಠ ಸದ್ಗುರು ಶ್ರೀ ಹುಂಚಿಂಗರಾಯ ದೇವರ ಪಾದಕಮಲಗಳಿಗೆ ಗುಣಮಟ್ಟು ಎಲ್ಲ ಊರುಗಳಲ್ಲಿಯೂ ನೆಲೆಸಿ ಸದ್ಭಕ್ತರಿಗೆ ಸದಾ ಸುಖಿ ಬಯಸುವ ಸಂಜೀವರಾಯರನ್ನು ಸ್ಮರಿಸಿಕೊಂಡು ಮಾತಾಪಿತೃಗಳಿಗೆ ಮನಃಪೂರ್ವಕ ವಂದಿಸಿ ಇಂದಿನ ಗುರುಪುರ್ಮಣ ಕಾರ್ಯಕ್ರಮಕ್ಕೆ ಅತಿ ಪ್ರೀತಿಯಿಂದ ಬಂದು ಭಾಗವಹಿಸಿದ ಶಾಬಾದ್ ಹಿರೇಮಠದ ಶ್ರೀ ಅಮರಯ್ಯ ಸ್ವಾಮಿಗಳವರಿಗೂ ಸಕಲ ಸಂಗೀತಗಾರರಿಗೂ ಸದ್ಭಕ್ತರ ಹೃದಯದಲ್ಲಿ ಚಿಜ್ಯೋತಿಯಾಗಿ ಪ್ರಕಾಶಿಸುವ ಚೇತನ ಶಕ್ತಿಗೆ ನನ್ನ ಹೃತ್ಪೂರ್ವಕ ನಮನಗಳು. ಇಂದು ಗುರುವಾರ ದಿನಾಂಕ 10 ಜುಲೈ 2025 ಇಸ್ವಿ, ಕಳ್ಳಿಗಳ ಹುಣ್ಣಿಮೆಯ ಶುಭ ದಿನ. ಮಾತೋಶ್ರೀ ಮಾಣಿಕೇಶ್ವರಿ ಜಯಂತಿ ಹಾಗೂ ಶ್ರೀ ಹಳಪದ ಅಪ್ಪಣ್ಣನವರ ಜಯಂತಿ ಇರುವುದು ಇದೇ ದಿನವಾಗಿದೆ. ಇದಕ್ಕೆ ವ್ಯಾಸ ಪೂರ್ಣಿಮಾ ಅಥವಾ ಗುರುಪೂರ್ಣಿಮಾವೆಂತಲೂ ಕರೆಯುವರು. ಕಾರಣ ಬ್ರಹ್ಮಜ್ಞಾನಿಗಳು ಆದಿ ಗುರುಗಳು ಮಹಿಮರು ಆದ ವೇದ ವ್ಯಾಸರು ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ಶುಭ ದಿನದಂದು ಜನಿಸಿದರು. ಅದಕ್ಕಾಗಿ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ಎಂದು ಕರೆಯುತ್ತಾರೆ. ಇಂದಿನ ಒಂದು ದಿನದ ಗುರುಗಳ ದರ್ಶನದ ಫಲ, ದೇವತೆಗಳ ದರ್ಶನದ ಫಲ, ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದ ದೇವರುಗಳ ದರ್ಶನ ಫಲಕ್ಕೆ ಸರಿ ಸಮಾನವೆಂದು ಶ್ರುತಿ ಸಾರುತ್ತದೆ. ಪ್ರಯುಕ್ತ ಇಂದು ಭಾರತದ ತುಂಬೆಲ್ಲ ದೇವಸ್ಥಾನಗಳು ಭಕ್ತರ ಸಮೂಹದಿಂದ ತುಂಬಿ ತುಳುಕುತ್ತವೆ. ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಬಹಳ. ಇಂದು ತಾವೆಲ್ಲ ಸದ್ಭಕ್ತರು ನಮ್ಮ ಆಶ್ರಮಕ್ಕೆ ಬಂದು ಆಶ್ರಮದಲ್ಲಿ ಪ್ರತಿಷ್ಠಾಪಿಸಿದ ಮೂರ್ತಿಗಳ ದರ್ಶನ ಪಡೆದದ್ದು ತಮ್ಮೆಲ್ಲರ ಸೌಭಾಗ್ಯ. ಪ್ರತಿದಿನದ ಪದ್ಧತಿಯಂತೆ ಆಶ್ರಮದಲ್ಲಿ ಪ್ರತಿಷ್ಠಾಪಿತ ವಿಗ್ರಹಗಳ ಪೂಜೆ ಪಾಠಗಳು ಮುಂಜಾನೆ ಮುಗಿದವು. ಇಲ್ಲಿಯವರೆಗೆ ಶ್ರೀಮತಿ ಲಕ್ಷ್ಮೀಬಾಯಿ ಶ್ರೀ ಶಿಂಗೋಡೆಪ್ಪ ಪೂಜಾರಿ ಬಡವಾಳ್ ಕುಟುಂಬಸ್ಥರಿಂದ ನನಗೆ ಹಾಗೂ ಮಾತೋಶ್ರೀ ಭೀಮಾಯಿಯವರಿಗೆ ಪಂಚಾಮೃತ ಪುಷ್ಪಗಳಿಂದ ಪಾದಪೂಜೆ ಕಾರ್ಯಕ್ರಮವೂ ಜರುಗಿತು. ನನಗೂ ಮಾತೋಶ್ರೀ ಭೀಮಾಯಿಯವರಿಗೂ ಸುಪುತ್ರ ಶ್ರೀ ತಮ್ಮಣ್ಣ ಮುತ್ತೇರವರಿಗೂ ಮಾತೋಶ್ರೀ ಜ್ಯೋತಿಯವರಿಗೂ ಸುಪುತ್ರಿ ಚಂದ್ರರೇಖಾರವರಿಗೂ ಸನ್ಮಾನ ಕಾರ್ಯಕ್ರಮ ಜರುಗಿತು. ಆಶ್ರಮ ಸದ್ಭಕ್ತರಿಂದಲೂ ಸನ್ಮಾನ ಕಾರ್ಯಕ್ರಮವೂ ಜರುಗಿತು. ಶ್ರೀ ಶಿಂಗೋಡೆಪ್ಪನ ಕುಟುಂಬದವರೆಲ್ಲರೂ ಹಾಗೂ ತಮ್ಮೆಲ್ಲರಿಗೂ ಶ್ರೀ ಹುಂಚಿಂಗರಾಯ ದೇವರ ಕೃಪಾಶೀರ್ವಾದ ಸದಾ ಇರಲೆಂದು ನನ್ನ ಹೆಬ್ಬಯಕೆ. ಸಪ್ತ ಋಷಿಗಳಲ್ಲಿ ವಸಿಷ್ಠ ಋಷಿಗಳು ಶ್ರೀರಾಮನ ಗುರುಗಳು. ಇವರ ಹಿರಿಯ ಮಗ ಶಕ್ತಿ ಮಹರ್ಷಿಗಳ ಮಗ ಪರಾಶರ ಮಹರ್ಷಿಗಳು. ಪರಾಶರ ಮಹರ್ಷಿಗಳ ಮಗ ವೇದವ್ಯಾಸ. ಇವರ ತಾಯಿ ಸತ್ಯವತಿ ವ್ಯಸ್ತರ ಕುಲದಲ್ಲಿ ಜನಿಸಿದವರು. ಶ್ರೀ ವೇದವ್ಯಾಸರು 18 ಪುರಾಣ, 1,00,000 ಶ್ಲೋಕಗಳಿರುವ ಮಹಾಭಾರತವನ್ನು ರಚಿಸಿದರು. ಆಧ್ಯಾತ್ಮ ಎಂದರೆ ಆತ್ಮದ ಅನುಭವ ಎಂದರ್ಥ. ಇದರಲ್ಲಿ ಹಲವಾರು ಹಾದಿಗಳು. ಎಲ್ಲರಿಗೂ ಎಲ್ಲ ಹಾದಿಗಳು ತಿಳಿದುಕೊಂಡು ಅದನ್ನು ಜ್ಞಾಪಕದಲ್ಲಿಡಲು ಕಷ್ಟವಾಗುತ್ತದೆ. ಕೆಲವಷ್ಟು ಅದರಿಂದ ಅರಿತುಕೊಂಡು ಅದರಂತೆ ಆಚರಿಸುತ್ತಾ ಹೋದರೆ ಜೀವನವು ಪವಿತ್ರಗೊಂಡು ಪ್ರಪಂಚ ಸುಧಾರಿಸುತ್ತದೆ.
ಮಾನವರು ಪ್ರಪಂಚದಲ್ಲಿ ಮುನ್ನಡೆಯುವಾಗ ಅರಿತು ಅರಿಯದೆ ಹಲವಾರು ತಪ್ಪುಗಳಾಗುವುದು ಸಹಜ. ಈ ತಪ್ಪುಗಳೇ ಪಾಪಗಳಾಗಿ ಪರಿಣಮಿಸುತ್ತವೆ. ಇವುಗಳ ಪರಿಹಾರಕ್ಕೆ ಮನುಷ್ಯನು ಪೂಜೆ ಪಾಠ, ಜಪ ತಪ, ಯಾಗ ಯಜ್ಞ, ಧ್ಯಾನ ಮೌನ, ದಾನ ಧರ್ಮ, ಜಾತ್ರೆ ಯಾತ್ರೆ ಮುಂತಾದವು ಮಾಡಲು ಮುಂದುವರಿಯುತ್ತಾರೆ. ಇದರಿಂದ ಕೆಲವಷ್ಟು ಪಾಪಗಳು ದಹಿಸುವು. ತ್ವರಿತ ಪಾಪ ಪರಿಹಾರದ ಪಥವೆಂದರೆ ಶ್ವೇತಿ ಮಂಗಲಂ ನಾಮ ಯಸ್ಯ ವಾಚಿ ಪ್ರವರ್ತತೆ ಭಸ್ಮೀ ಭವಂತಿ ತಸ್ಯಾಸು ಮಹಾಪಾತಕ ಕೋಟಯ. ಮಂಗಲಮಯವಾದ ಶಿವನಾಮ ಸ್ಮರಣೆಯನ್ನು ವಿಭೂತಿ ಧರಿಸಿ ಜಪ ಮಾಡುವುದರಿಂದ ಕೋಟಿಗಟ್ಟಲೆ ಮಾಡಿದ ಪಾಪಗಳು ಒಂದೇ ಕ್ಷಣದಲ್ಲಿ ನಾಶವಾಗುತ್ತವೆ ಎಂದರ್ಥ. ಓಂ ನಮೋ ಶಿವಾಯ ಮಂತ್ರಂ ಯಹ ಕರೋತಿ ತ್ರಿಪುಂಡಕಂ ಸಪ್ತಜನ್ಮ ಕೃತಂ ಪಾಪಂ ತತ್ಕ್ಷಣಾದೇವ ವಿನಶ್ಯತಿ. ಅಂದರೆ ಓಂ ನಮಃ ಶಿವಾಯ ಷಡಕ್ಷರಿ ಶಿವಮಂತ್ರವನ್ನು 3 ಬೆರಳು ವಿಭೂತಿ ಧರಿಸಿ ಜಪ ಮಾಡುವುದರಿಂದ 7 ಜನ್ಮಗಳಲ್ಲಿ ಮಾಡಿದ ಪಾಪಗಳು ಒಂದೇ ಕ್ಷಣದಲ್ಲಿ ನಾಶವಾಗುತ್ತವೆ. ಹರಿಹರ ದೇವ ದೇವಿಯರ ನಾಮಸ್ಮರಣೆ ಇರಲಿ. ಅದನ್ನು ಮನಮುಟ್ಟಿ ಮಾಡಿದರೆ ಪಾಪ ಸುಟ್ಟು ಹೋಗುವುದಲ್ಲದೆ ಪವಿತ್ರರಾಗಿ ದೇವರಾದರೂ ಆಗಬಹುದು. ಇದಕ್ಕೆ ತಕ್ಕ ನಿದರ್ಶನ ವಾಲ್ಮೀಕಿ ಋಷಿಯ ಕಥೆ. ಪೂಜೆ ಪ್ರಾರ್ಥನೆ ಮಾಡುವುದರಿಂದ ಪ್ರಯೋಜನಕ್ಕೊಂದು ತಕ್ಕ ನಿದರ್ಶನ ಹೀಗಿದೆ. ಒಬ್ಬ ಶಿಷ್ಯ ತನ್ನ ಗುರುಗಳ ಬಳಿಗೆ ಬಂದು, ಗುರುಗಳೇ, ಈ ಪೂಜೆ ಪ್ರಾರ್ಥನೆ ಭಗವದ್ಗೀತೆ ಓದುತ್ತಾ ಎಷ್ಟು ದಿನ ಕಳೆದರೂ ನನಗೇನೂ ಪ್ರಯೋಜನವಾಗಲಿಲ್ಲ. ನಾನೇಕೆ ಪೂಜೆ ಪ್ರಾರ್ಥನೆ ಮಾಡಬೇಕು ಎಂದು ಕೇಳಿದರು. ಗುರುಗಳು ಶಿಷ್ಯನಿಗೆ ಒಂದು ಬಿಳಿ ಕೈಚೀಲ ತರಲು ಹೇಳಿದರು. ಆ ಚೀಲದಲ್ಲಿ ಇದ್ದಲಿ ಪುಡಿ ತುಂಬಿಸಿ ಖಾಲಿ ಮಾಡಿಸಿದರು. ಬೆಳ್ಳನೆಯ ಚೀಲ ಪೂರ್ಣ ಕಪ್ಪಾಯಿತು. ಕಪ್ಪಾದ ಚೀಲದಲ್ಲಿ ಸಮೀಪದ ಹಳ್ಳದಿಂದ ನೀರು ತುಂಬಿಸಿಕೊಂಡು ಬರಲು ಸೂಚಿಸಿದರು. ಶಿಷ್ಯ ಹಳ್ಳದಿಂದ ನೀರು ತುಂಬಿಸಿಕೊಂಡು ಗುರುಗಳ ಹತ್ತಿರ ಬರುವಷ್ಟರಲ್ಲಿ ತುಂಬಿದ ನೀರಿನ ಕೈಚೀಲ ಖಾಲಿಯಾಗಿ ಬಿಟ್ಟಿತು. ಗುರುಗಳಿಗೆ ಈ ವಿಷಯ ತಿಳಿಸಿದರು. ಗುರುಗಳು ಚಿಂತಿಸಿದರು. ನಾಳೆ ಮತ್ತೆ ಅದೇ ಚೀಲದಲ್ಲಿ ನೀರು ತುಂಬಿಕೊಂಡು ಬಾ ಎಂದರು. 1 ವಾರ ಹೀಗೆ ಕಳೆಯಿತು. ಗುರುಗಳು ಶಿಷ್ಯನನ್ನು ಕರೆದು ಚೀಲವನ್ನು ನೋಡಲು ಹೇಳಿದರು. ಇದ್ದಲಿನ ಪುಡಿಯಿಂದ ಕಪ್ಪಾಗಿದ್ದ ಚೀಲ 1 ವಾರದಲ್ಲಿ ಬಿಡುಪಾಗಿ ಪರಿವರ್ತನೆಯಾಗಿತ್ತು. ಆಗ ಗುರುಗಳು, ನಾವು ಪ್ರತಿದಿನ ಮಾಡುವ ಪೂಜೆ ಪ್ರಾರ್ಥನೆ ಕ್ರಮೇಣ ಶಾಂತಿ ನೆಮ್ಮದಿ ತರುವುದಲ್ಲದೆ ಪಾಪ ಕಾರ್ಯಗಳು ನಾಶವಾಗುತ್ತವೆ. ಅದಕ್ಕಾಗಿ ಎಲ್ಲರೂ ಪೂಜೆ ಪ್ರಾರ್ಥನೆ ಮಾಡಬೇಕು ಎಂದು ಗುರುಗಳು ಶಿಷ್ಯನಿಗೆ ತಿಳಿ ಹೇಳಿದರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ರುದ್ರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಹಿತೋಕ್ತಿ ಪ್ರಕಾರ ಗುರುಗಳು ಬ್ರಹ್ಮ, ವಿಷ್ಣು ಹಾಗೂ ಶಿವನ ಸಮಾನ. ಇನ್ನೊಂದೆಡೆ ನಗರೋರಧಿಕಂ ತತ್ವಂ ನಗರೋರಧಿಕಂ ತಪ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಗುರುವಿಗಿಂತಲೂ ಅಧಿಕವಾದ ತತ್ವವಿಲ್ಲ, ಗುರುವಿಗಿಂತಲೂ ಅಧಿಕವಾದ ತಪಸ್ಸಿಲ್ಲ, ತತ್ವಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಉದ್ಯೋಗ ಮಾಡಿದಡೆ ಇಲ್ಲ, ಗುರುಮುಖವು ಇದ್ದಿಲ್ಲದಿಲ್ಲ ಸರ್ವಜ್ಞ. ಅಂದರೆ ವಿದ್ಯೆ ಕಲಿತರೆ ಇಲ್ಲ, ಬುದ್ಧಿ ಕಲಿತರೆ ಇಲ್ಲ,
ಉದ್ಯೋಗ ಮಾಡಿದರೂ ಇಲ್ಲ. ಗುರುವಿನ ಮುಖವು ಇಲ್ಲದಿದ್ದರೆ, ಅರ್ಥಾತ್ ಗುರುವಿನ ಅನುಗ್ರಹವಿಲ್ಲದಿದ್ದರೆ ಏನೂ ಸಾಧಿಸಲು ಸಾಧ್ಯವಿಲ್ಲ. ಗುರುಪಾದ ಕೆರಗಿದರೆ ಶಿರಸ್ಸುತ ಮಣಿಯಕ್ಕೂ ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರೆಮನೆಯಕ್ಕೂ ಸರ್ವಜ್ಞ. ಅಂದರೆ ಸದ್ಗುರುವಿನ ಪಾದಕ್ಕೆ ನಮಸ್ಕರಿಸಿದರೆ ತಲೆಯು ರಕ್ತವಾಗುವುದು, ಸುಖವಾಗುವುದು, ಮೋಕ್ಷವಾಗುವುದು, ಕೈಲಾಸವು ಹತ್ತಿರದ ಮನೆಯಾಗುವುದು ಎಂದರೆ ಗುರುಪಾದ ಶ್ರೀವಿತ ದೊರಕೊಂಡಿದಾತಡೆ ಪಿರಿದಪ್ಪ ಪಾಪ ಪರಿಧಿಯು ಕರ್ಪೂರದ ಗಿರಿಯು ಬೆಂದಂತೆ ಸರ್ವಜ್ಞ. ಅಂದರೆ ಗುರುವಿನ ಚರಣ ಸೇವೆಯು ದೊರೆಯಿತೆಂದರೆ ಕರ್ಪೂರದ ಪರ್ವತವು ಸುತ್ತಂತೆ ಹಿರಿದಾದ ಪಾಪವು ನಾಶವಾಗುವುದು ಎಂದರು. ಈ ಪ್ರಕಾರ ಗುರುಗಳ ದರ್ಶನದಿಂದ ಸಕಲ ಇಷ್ಟಾರ್ಥಗಳು ಈಡೇರುವವು ಎಂದು ತಿಳಿಸುತ್ತಾ ನನ್ನ ನುಡಿಗಳಿಗೆ ವಿರಾಮ ಕೊಡುತ್ತೇನೆ.